ಜೈ ಶ್ರೀರಾಮ್, ಜೈ ಆಂಜನೇಯ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮೀನಾಕ್ಷಿ ಶೆಟ್ಟಿ. ಹಿಂದಿನ ಸಂಚಿಕೆಯಲ್ಲಿ ವಿಶ್ವಾಮಿತ್ರರು ಮತ್ತೆ ರಾಮ ಲಕ್ಷ್ಮಣರು ಮಿಥಿಲೆಯ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಅವರು ತುಂಬಾ ದೂರ ಪ್ರಯಾಣ ಮಾಡಿದ ನಂತರ ಒಂದು ನದಿಯ ತೀರದಲ್ಲಿ ಅಂದರೆ ಶೋಣ ನದಿಯ ದಡದಲ್ಲಿ ಬಿಡಾರ ಹುಡ್ತಾರೆ. ಈ ರಾಮ ಲಕ್ಷ್ಮಣರಿಗಂತೂ ತುಂಬಾನೇ ಸಂತೋಷ ಆಗುತ್ತೆ. ಯಾಕಂದ್ರೆ ಆ ಪವಿತ್ರ ಸ್ಥಳದ ಮಹಿಮೆಯನ್ನ ನಾವು ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ವಿಶ್ವಾಮಿತ್ರರ ಬಳಿ ನೇರವಾಗಿ, ಗುರುಗಳೇ, ನಮಗೆ ಈ ಸ್ಥಳದ ಮಹಿಮೆಯನ್ನ ತಿಳಿಸ್ಕೊಡಿ, ನಮಗೆ ತುಂಬಾ ಕುತೂಹಲ ಇದೆ ಈ ಸ್ಥಳದ ಮಹಿಮೆಯನ್ನ ತಿಳಿದುಕೊಳ್ಳೋದಿಕ್ಕೆ ಅಂತ ಹೇಳಿದಾಗ ವಿಶ್ವಾಮಿತ್ರರು ಆ ಕಥೆಯನ್ನ ಹೇಳೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಕಥೆ ಏನು ಅನ್ನೋದ್ರ ಬಗ್ಗೆ ನಾನಿವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಪೂರ್ವ ಕಾಲದಲ್ಲಿ ಬ್ರಹ್ಮನ ಮಾನಸ ಪುತ್ರನಾದ ಕುಶ ಎಂಬ ಮಹಾತ್ಮನೊಬ್ಬನಿದ್ದನು. ವೈದರ್ಭಿ ಅವನ ಪತ್ನಿ. ಈ ದಂಪತಿಗಳಿಗೆ ಕುಶಾಂಬ, ಕುಶನಾಭ, ಅದುರ್ತರಾಜಸ್ಸು ಮತ್ತು ವಸು ಎಂಬ 4 ಮಕ್ಕಳು. ಕೊನೆಯವನಾದ ವಸುವು ಗಿರಿವ್ರಜ ಎಂಬ ಪಟ್ಟಣವನ್ನ ಕಟ್ಟಿದ. ನಾವು ಈಗ ಇರುವುದು ಗಿರಿವ್ರಜದಲ್ಲಿ. ಇದನ್ನು ವಸುವು ಕಟ್ಟಿದ್ದರಿಂದ ಇದಕ್ಕೆ ವಸುಮತಿ ಎಂಬ ಇನ್ನೊಂದು ಹೆಸರು ಇದೆ. ಇದು ಮಗಧ ರಾಜ್ಯಕ್ಕೆ ರಾಜಧಾನಿ. ಈ ನಗರದ ಸುತ್ತಲೂ ವೈಹಾರ, ವರಾಹ, ಋಷಭಕೂಟ ಮತ್ತು ಚೈತಕ ಎಂಬ 5 ಪರ್ವತಗಳಿವೆ. ಪವಿತ್ರವಾದ ಶೋಣ ನದಿಯು ಈ 5 ಪರ್ವತಗಳ ಮಧ್ಯದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತದೆ. ಈ ನದಿಯ ಎರಡೂ ಪಕ್ಕದಲ್ಲಿಯೂ ಹಚ್ಚ ಹಸುರಿನ ಗದ್ದೆಗಳು, ವನರಾಶಿಗಳು ಶೋಭಿಸುತ್ತವೆ. ಶೋಣ ನದಿಯು ಮಗಧ ರಾಜ್ಯದಲ್ಲಿ ಹರಿಯುವುದರಿಂದ ಇದಕ್ಕೆ ಮಾಗಧಿ ಎಂಬ ಹೆಸರು ಕೂಡ ಇದೆ. ಈ ಗಿರಿವ್ರಜವು ಸುಭಿಕ್ಷವಾಗಿದೆ. ಕುಶನ 2ನೆಯ ಮಗ ಕುಶನಾಭ ಎಂದು ಹೇಳಿದ್ದನಲ್ಲ, ಅವನು ಘೃತಾಚಿ ಎಂಬಾಕೆಯನ್ನ ಮದುವೆಯಾದ. ಅವನು ಪುತ್ರಕಾಮೇಷ್ಟಿಯಾಗವನ್ನು ಮಾಡಿ ಗಾದಿ ಎಂಬ ಮಗನನ್ನ ಪಡೆದನು. ಆ ಗಾದಿ ರಾಜನೇ ನನ್ನ ತಂದೆ. ಕುಶ ಮಹಾರಾಜನ ವಂಶಸ್ಥನಾದುದರಿಂದ ನನ್ನನ್ನ ಕೌಶಿಕ ಎಂದು ಕೂಡ ಕರೆಯುತ್ತಾರೆ. ನನ್ನ ಅಕ್ಕ ಸತ್ಯವತಿ. ಅವಳನ್ನು ರುಚಿಕ ಎಂಬ ಮುನಿಗೆ ಕೊಟ್ಟು ವಿವಾಹ ಮಾಡಿದರು. ಮಹಾಪತಿವ್ರತೆಯಾದ ಅವಳು ತನ್ನ ಪತಿಯನ್ನ ಹಿಂಬಾಲಿಸಿ ಸ್ವರ್ಗಕ್ಕೆ ಹೋದಳು. ನಂತರ ದೇವತೆಗಳ ಅಪೇಕ್ಷೆಯಂತೆ ನದಿ ರೂಪದಲ್ಲಿ ಭೂಲೋಕಕ್ಕೆ ಹಿಂದಿರುಗಿದಳು. ಅದೇ ಕೌಶಿಕಿ ನದಿ. ಆ ಕೌಶಿಕಿ ಮಹಾನದಿಯು ಹಿಮಾಲಯ ಪರ್ವತದ ಬಳಿ ಹರಿಯುತ್ತದೆ. ಅದು ಪುಣ್ಯೋದಾಯಕದಿಂದ ಕೂಡಿದ ತುಂಬಾ ರಮಣೀಯವಾದ ದಿವ್ಯ ನದಿ. ನನ್ನ ಅಕ್ಕನ ಮೇಲಿನ ಮಮಕಾರದಿಂದ, ಪ್ರೀತಿಯಿಂದ ನಾನು ಹೆಚ್ಚಾಗಿ ಹಿಮಾಲಯದ ತಪ್ಪಲಿನಲ್ಲಿ ಕೌಶಿಕಿ ನದಿ ತೀರದಲ್ಲಿ ವಾಸ ಮಾಡುತ್ತಿದ್ದೇನೆ. ಯಾಗಕ್ಕಾಗಿ ಈಗ ಸಿದ್ಧಾಶ್ರಮಕ್ಕೆ ಬಂದೆ. ನಿನ್ನ ಸಹಕಾರದಿಂದ ಯಾಗ ಸಿದ್ಧಿಯಾಯಿತು. ಮಿಥಿಲೆಯ ಕೆಲಸ ಮುಗಿದ ನಂತರ ನಾನು ಮತ್ತೆ ಹಿಮಾಲಯಕ್ಕೆ ಹಿಂದಿರುಗುತ್ತೇನೆ ಎಂದರು. ರಾಮ ಲಕ್ಷ್ಮಣರು ವಿಶ್ವಾಮಿತ್ರನ ವಂಶದ ಹಿರಿಮೆಯನ್ನ ಕೇಳುತ್ತಾ ನಿದ್ರೆಗೆ ಜಾರಿದರು. ಈ ಕಥೆಯ ಸಾರಾಂಶ ಇಷ್ಟೇ. ಪೂರ್ವಕಾಲದಲ್ಲಿ ಬ್ರಹ್ಮನ ಮಾನಸ ಪುತ್ರನಾದ ಕುಶ ಎಂಬ ಒಬ್ಬ ಮಹಾತ್ಮ ಇರ್ತಾನೆ. ಅವನಿಗೆ 4 ಜನ ಮಕ್ಕಳಿರ್ತಾರೆ. ಅವರು ಬಂದ್ಬಿಟ್ಟು ಕುಶಾಂಬ, ಕುಶನಾಭ, ಅದುರ್ತರಾಜಸ್ಸು ಮತ್ತೆ ವಸು ಎಂಬ 4 ಜನ ಮಕ್ಕಳಿರ್ತಾರೆ. ಆ ಕೊನೆಯವನಾದ ವಸು ಕಟ್ಟಿದ ಒಂದು ಗಿರಿವ್ರಜ ಅಂತ ಒಂದು ಪರ್ವತ. ಅದು ಆ ಊರಿನ ಆ ಪಟ್ಟಣದ ಹೆಸರು ರಾಮ ಲಕ್ಷ್ಮಣರು ಇರ್ತಕ್ಕಂತ ಒಂದು ಜಾಗನ ಗಿರಿವ್ರಜ ಅಂತ ಕರೀತಾರೆ. ಈ ಗಿರಿವ್ರಜದಲ್ಲೇ ನಾವಿವಾಗ ಇರೋದು. ಈ ವಸು ಇದನ್ನ ಕಟ್ಟಿದ್ದರಿಂದ ಇದಕ್ಕೆ ವಸುಮತಿ ಅಂತಲೂ ಕೂಡ ಕರೀತಾರೆ. ಇದು ಮಗಧ ರಾಜ್ಯಕ್ಕೆ ರಾಜಧಾನಿಯಾಗಿದೆ. ಈ ನಗರದ ಸುತ್ತಲೂ 5 ಪರ್ವತಗಳಿವೆ. ಅವು ವೈಹಾರ, ವರಾಹ, ಋಷಭಕೂಟ ಹಾಗೂ ಚೈತ್ಯಕ ಎಂಬ 5 ಪರ್ವತಗಳಿವೆ. ಪವಿತ್ರವಾದ ಶೋಣ ನದಿಯು ಈ 5 ಪರ್ವತಗಳ ಮಧ್ಯದಲ್ಲಿ
ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತೆ. ಈ ನದಿಯ ಎರಡೂ ಪಕ್ಕಗಳಲ್ಲಿಯೂ ಅದ್ಭುತವಾದ ಹಚ್ಚ ಹಸುರಿನ ಗದ್ದೆಗಳು, ವನರಾಶಿಗಳು ಶೋಭಿಸುತ್ತವೆ. ಹೀಗೆ ಶೋಣಾ ನದಿಯ ಮಗಧ ರಾಜ್ಯದಲ್ಲಿ ಹರಿಯುವುದರಿಂದ ಇದಕ್ಕೆ ಮಾಗಧಿ ಎಂದು ಕೂಡ ಹೆಸರು ಇದೆ ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ಈಗ ಗಿರಿಬ್ರಜ ತುಂಬಾನೇ ಸುಭಿಕ್ಷವಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಕುಶನ ಎರಡನೆಯ ಮಗನಾದ ಕುಶನಾಭ ಅವನಿದಾನಲ್ಲ, ಅವನು ಘೃತಾಚಿ ಎಂಬಾಕೆಯನ್ನ ಮದುವೆ ಆಗ್ತಾನೆ. ಅವನು ಪುತ್ರ ಕಾಮೇಷ್ಟಿಯಿಂದ ಒಂದು ಮಗನನ್ನ ಪಡೆಯುತ್ತಾನೆ. ಅವನ ಹೆಸರು ಗಾದಿ. ಆ ಗಾದಿ ರಾಜನೇ ವಿಶ್ವಾಮಿತ್ರರ ತಂದೆ, ನನ್ನ ತಂದೆ ಅಂತ ಹೇಳ್ತಾನೆ. ಕುಶ ಮಹಾರಾಜನ ವಂಶಸ್ಥನಾದದ್ದರಿಂದ ಅವನಿಗೆ ಅಂದ್ರೆ ವಿಶ್ವಾಮಿತ್ರನಿಗೆ ಕೌಶಿಕ ಅಂತಲೂ ಕೂಡ ಕರೀತಾರೆ. ಹಾಗೆಯೇ ಆತನಿಗೆ ಒಬ್ಬ ಅಕ್ಕ ಇರ್ತಾಳೆ, ಅವಳ ಹೆಸರು ಸತ್ಯವತಿ. ಆ ಸತ್ಯವತಿಯನ್ನ ರುಚಿಕ ಎಂಬ ಮುನಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾರೆ. ಮಹಾಪತಿವ್ರತೆಯಾದ ಆಕೆ ತನ್ನ ಪತಿಯನ್ನ ಹಿಂಬಾಲಿಸಿ ಸ್ವರ್ಗಕ್ಕೆ ಹೋಗ್ತಾಳೆ. ಆ ಸ್ವರ್ಗಕ್ಕೆ ಹೋದ ನಂತರ ದೇವತೆಗಳ ಒಂದು ಅಪೇಕ್ಷೆಯಂತೆ ನದಿ ರೂಪ ತಾಳಿ ಮತ್ತೆ ಆಕೆ ಭೂಲೋಕದಕ್ಕೆ ಬರ್ತಾಳೆ. ಈ ಭೂಲೋಕಕ್ಕೆ ಬಂದ ಸತ್ಯವತಿ ಈಗ ಕೌಶಿಕಿ ಎಂಬ ನದಿ ರೂಪದಲ್ಲಿ ಹಿಮಾಲಯದಲ್ಲಿ ಹರಿತಾ ಇದ್ದಾಳೆ. ಅವಳ ಮೇಲಿನ ಮಮಕಾರದಿಂದ, ಅವಳ ಮೇಲಿನ ಪ್ರೀತಿಯಿಂದ ನಾನು ಜಾಸ್ತಿ ಹಿಮಾಲಯದಲ್ಲಿ ವಾಸ ಮಾಡುತ್ತೇನೆ. ಈಗ ಈ ಯಾಗವನ್ನ ಮಾಡೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಮಿಥಿಲೆಯ ಕಾರ್ಯ ಮುಗಿದ ನಂತರ ನಾನು ಮತ್ತೆ ಹಿಮಾಲಯಕ್ಕೆ ಹಿಂದಿರುಗುತ್ತೇನೆ ಅಂತ ಕಥೆಯನ್ನ ಹೇಳ್ತಾ ಇದ್ರೆ, ಈ ರಾಮ ಲಕ್ಷ್ಮಣರು ಕಥೆಯನ್ನ ಕೇಳಿ ಹಾಗೆಯೇ ನಿದ್ರೆಗೆ ಜಾರುತ್ತಾರೆ. ಮುಂದಿನ ಕಥಾ ಭಾಗ ಏನಿದೆ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಆಂಜನೇಯ. ನನ್ನ ವಿಡಿಯೋಸ್ ನಿಮ್ಗೇನಾದ್ರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಕೂಡ ಮಾಡಿ. ಧನ್ಯವಾದಗಳು.